ನಮಸ್ಕಾರ ಸರ್, ವಿಜಯ್ ಸರ್ ಅವರೇ. ದೇವರ ಒಂದು ಕೃಪೆಯಿಂದ ನೀವು ಮಕ್ಕಳ ಒಂದು ಅಭಿಮಾನದಿಂದ ಈ ಎಲೆಕ್ಷನ್ನಲ್ಲಿ ಹಿಸ್ಟ್ರಿ ಮಾಡಿದ್ದೀರಾ. ಇದೇ ಥರ ನೀವು ಮಾಡಿದಂಥ ಹಿಸ್ಟ್ರಿ ಇಡೀ ಪ್ರಪಂಚದಲ್ಲಿ ಮತ್ತೆ ಯಾರು ಮಾಡಲು ಮುಂದೆ ಇರೋದಿಲ್ಲ, ಹಿಂದೇನೂ ಮಾಡಿಲ್ಲ. ಆದರೆ ನೀವು ಕೊಟ್ಟಂಥ ಮಾತುಗಳು ಪ್ರಮಾಣ ಪ್ರಜೆಗಳಿಗೆ ಅದನ್ನು ಕಡ್ಡಾಯವಾಗಿ ನೀವು ನಡೆಸಿಕೊಂಡು ಹೋದರೆ ನಿಮ್ಮ ಒಂದು ಪಕ್ಷ ಎಂದಿಗೂ ಕ್ಷೀಣಿಸಲು ಸಾಧ್ಯವೇ ಇಲ್ಲ. ನಾನು ನಿಮ್ಮ ಅಭಿಮಾನಿ. ನಾನು ಚೆನ್ನೈನಲ್ಲಿ 15 ವರ್ಷ ಕೆಲಸ ಮಾಡುತ್ತಿದ್ದೆ, ಮಂದವಲಿಯಲ್ಲಿ. ಹಾಗೂ ಕೂಡ ನಿಮ್ಮ ಫಿಲಮ್ಗಳನ್ನು ತುಂಬ ಇಷ್ಟಪಡುತ್ತಿದ್ದೆ. ನಾನು ಈಗ ಕರ್ನಾಟಕದಿಂದ ಈ ವಿಡಿಯೋವನ್ನು ಮಾಡಿ ಕಳಿಸುತ್ತಿದ್ದೇನೆ. ಅಂದರೆ ನಿಮ್ಮ ಜಾತಕದಲ್ಲಿ ನಿಮ್ಮನ್ನು ಹಿಡಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಒಂದು ಥರ ಬಿರುಗಾಳಿ, ಒಂದು ಸಮುದ್ರದ ಅಲೆ ಯಾರಾದರೂ ಹಿಡಿಯಲು ಸಾಧ್ಯವಿಲ್ಲ. ಆದ್ದರಿಂದ ನೀವು ದೇವರು ತಮಿಳುನಾಡಿನಲ್ಲಿರುವಂತಹ ಅನಾಚಾರಗಳು ಮತ್ತು ಅಲ್ಲಿನ ಕಷ್ಟ ನೋವುಗಳು ಎಲ್ಲಕ್ಕೂ ಸ್ಪಂದನೆ ಮಾಡಿ ನೀವು ರಾಜ್ಯಭಾರವನ್ನು ಮಾಡಬೇಕಾಗುತ್ತದೆ. ಮತ್ತು ಯಾಕೆ ಅಂದರೆ ಈ ಮಾತು ಹೇಳ್ತಾ ಇದ್ದೇನೆಂದರೆ, ಆ ಮಕ್ಕಳು ಅಂದರೆ ನಿಮ್ಮ ಅಭಿಮಾನಿಗಳು ಅವರ ಆತ್ಮದಲ್ಲಿ ದೇವರಂತೆ ಪೂಜಿಸುತ್ತಿದ್ದಾರೆ. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಅದನ್ನು ನೀವು ಉಳಿಸಿಕೊಳ್ಳುತ್ತೀರಿ ಎಂದು ನಾನು ಭಾವಿಸಿರುತ್ತೇನೆ. ಮತ್ತು ನಿಮ್ಮ ಮ್ಯಾಗಿರುವಂತಹ ಒಂದು ಅಭಿಮಾನ MGRಗೂ ಅಷ್ಟೊಂದು ಅಭಿಮಾನ ಇಲ್ಲ. ಆದರೂ ಅದಕ್ಕಿಂತ ಮೀರಿದ ಒಂದು ಜನದ ಒಂದು ಬೆಂಬಲ ನಿಮಗೆ ಸಿಕ್ಕಿದೆ. ಹ್ಯಾಂಡ್ಸ್ ಅಪ್ ಸರ್. ನಿಮ್ಮಂಥ ವ್ಯಕ್ತಿಯು ರಾಜಕೀಯಕ್ಕೆ ಬರಬೇಕು. ಜನಗಳ ಆಗು ಹೋಗುಗಳ ಬಗ್ಗೆ ಸ್ಪಂದಿಸಿ ಅವರಿಗೆ ಬೇಕಾದ ಅನುಕೂಲಗಳು ಮಾಡಿಕೊಡ್ತೀರಿ ಅಂತ ನಾನು ನಂಬಿದ್ದೇನೆ. ಅದೇ ಥರ ನೀವು ಎಲೆಕ್ಷನ್ ನಿಂತ 2 ದಿನ ಎಲೆಕ್ಷನ್ ಇದೆ ಅನ್ನೋ ಸಂದರ್ಭದಾಗ ನಾನು ನಿಮಗೊಂದು ವಿಡಿಯೋವನ್ನು ಹಾಕಿದ್ದೆ. ನೀವೇ ಗೆಲ್ಲುತ್ತೀರಿ ಅನ್ನೋ ಒಂದು ಭರವಸೆಯಿಂದ ನೀವು ಗೆಲ್ಲೋಕೆ ಕಾರಣ ನಿಮ್ಮ ಅಭಿಮಾನಿಗಳು, ಮತ್ತು ಅದಕ್ಕಿಂತ ದೊಡ್ಡದು ದೇವರ ಒಂದು ಆಶೀರ್ವಾದ ಮತ್ತು ಕರುಣೆ. ಆ ಅಭಿಮಾನಿಗಳು ದೇವರಲ್ಲಿಟ್ಟಂತಹ ಮೊರೆ ಆ ದೇವರಿಗೆ ಆತ್ಮಕ್ಕೆ ತಿಳಿದಿತ್ತು. ಆದ್ದರಿಂದ ನಿಮ್ಮ ಒಳ್ಳೆತನ ಇಡೀ ಪ್ರಪಂಚಕ್ಕೆ ತಿಳಿದಿತ್ತು. ಆದ್ದರಿಂದ ನೀವು ಜಯಿಸಿ CM ಆಗುವುದು ಖಚಿತ. ನಿಮ್ಮ ಪಕ್ಷ ಎಂದೂ ಅಳಿಯಲು ಸಾಧ್ಯವಿಲ್ಲ. ಇದಂತೂ ಸತ್ಯ. ನಮಸ್ಕಾರ ಸರ್. ಓಕೆ, ಬಾಯ್ ಸರ್.